ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, ಸರ್ ನಮ್ಮದು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ ಅಥವಾ ಏನು, ಮತ್ತು ಅದರ ಜೊತೆಗೆ ಆಧಾರ್ನಲ್ಲಿ ನೇಮ್ ಕರೆಕ್ಷನ್ಸ್ ಮಾಡಿದ ಮೇಲೆ ಆಧಾರ್ ಚೆಕ್ ಮಾಡೋದು ಯಾವುದು, NPC ಮ್ಯಾಪಿಂಗ್ ಯಾವ ಥರ ಮಾಡಿರಬೇಕು, ಲಿಂಕ್ ಆಗಿದೆ ಇಲ್ಲ ಚೆಕ್ ಮಾಡೋದು ಹೇಗೆ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಆ ಬಗ್ಗೆ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಏನು ಅರ್ಜಿ ಸಲ್ಲಿಸಲಿಕ್ಕೆ ಹೋಗಿರ್ತೀರ ಅಂತ ಒಂದು ವಿದ್ಯಾರ್ಥಿಗಳದ್ದು ಮೊಬೈಲ್ ನಂಬರ್ ಚೇಂಜ್ ಆಗಿರುತ್ತೆ. ಆಧಾರ್ ನಂಬರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಬೇರೆ ಆಗಿರುತ್ತೆ. ಸೊ ಆ ರಿಜಿಸ್ಟರ್ ಮಾಡಬೇಕಾದ್ರೆ ಬೇರೆ ನಂಬರ್ ಕೊಟ್ಟಿರ್ತಾರೆ. ಈಗ ನಿಮಗೆ ನಂಬರ್ ಬೇರೆ ಇರುತ್ತೆ, ಚೇಂಜ್ ಮಾಡ್ಕೊಳೋದೇನು ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, 24-25ನೇ ಸಾಲಿಂದು ಮೆಟ್ರಿಕ್ ನಂತರ ವಿದ್ಯಾರ್ಥಿ ತನಿಖೆ ಅರ್ಜಿ ಸಲ್ಲಿಸಿರ್ತಾರೆ ಅಂತ ಒಂದು ವಿದ್ಯಾರ್ಥಿಗಳು ಇಲ್ಲಿ ಬಂದು, ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಒಂದು ಆಪ್ಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ರೊಫೈಲ್ನಲ್ಲಿ ಬಂದುಬಿಟ್ಟು ಚೇಂಜ್ ಮೊಬೈಲ್ ನಂಬರ್, ಅಪ್ಡೇಟ್ ಮೊಬೈಲ್ ನಂಬರ್, ಅಪ್ಡೇಟ್ ಸ್ಟೂಡೆಂಟ್ ಜೆಂಡರ್, ಅಪ್ಡೇಟ್ ಆಧಾರ್ ನೇಮ್ ಅಂತಲೂ ಕೂಡ ಇದೆ. ಸೊ ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕಾಗಿತ್ತಂದರೆ ವಿದ್ಯಾರ್ಥಿಗಳದ್ದು ಏನಪ್ಪ ಅಂದರೆ ಎಂಟರ್ ನ್ಯೂ ಮೊಬೈಲ್ ನಂಬರ್ ಅಂತ ಬರುತ್ತೆ. ಆಲ್ರೆಡಿ ಏನಪ್ಪ ಅಂದರೆ ನಿಮ್ಮದು ಆಲ್ರೆಡಿ ಒಂದು ನಂಬರ್ ಇರುತ್ತೆ. ಸೊ ಆ ನಂಬರ್ ಏನಂದರೆ ಬಂದಾಗಿರುತ್ತೆ ಅಥವಾ ಬೇರೆದು ಇರುತ್ತೆ. ಸೊ ನೀವು ಹೊಸ ನಂಬರ್ನ ಜನರೇಟ್ ಮಾಡ್ಕೊಂಡಿರ್ತೀರ, ಆ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಫ್ಯೂಚರ್ನಲ್ಲಿ. ಅಂದರೆ ಸೊ ಇಲ್ಲಿ ಚೇಂಜ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಸೊ ಅಪ್ಡೇಟ್ ಮೊಬೈಲ್ ನಂಬರಲ್ಲಿ ಬಂದು ಹೊಸ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಂತರ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿಕೊಂಡು ಕನ್ಫರ್ಮ್ ಕೂಡ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಂತರ ನಿಮ್ಮದು ಅಪ್ಡೇಟ್ ಮೊಬೈಲ್ ನಂಬರ್ ಕೂಡ ಆಗುತ್ತೆ. ಸೊ ಅದ್ರ ಜೊತೆಗೆ ಆಧಾರ್ ನಂಬರ್ದು ಡೀಟೇಲ್ಸ್ನ ಯಾವ ಥರ ಚೆಕ್ ಮಾಡ್ಕೋಬೇಕು ಮತ್ತು ಆಧಾರ್ ನಂಬರ್ದು ಏನೇನು ಚೇಂಜಸ್ ಮಾಡಲಿಕ್ಕೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿ ಬೇರೆ ಇರುತ್ತೆ ಮತ್ತು ಅದ್ರ ಜೊತೆಗೆ ಈಗ ಬೇರೆ ಇರುತ್ತೆ. ಅಂಥ ಒಂದು ವಿದ್ಯಾರ್ಥಿಗಳು ಅಪ್ಡೇಟ್ ಸ್ಟೂಡೆಂಟ್ ಆಧಾರ್ ನೇಮ್ ಅಂತ ಇರುತ್ತೆ. ಸೊ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಬೇರೆ ಮತ್ತು ಆಧಾರ್ ನಂಬರ್ನಲ್ಲಿ ಬೇರೆ ಇರುತ್ತೆ. ಅಂದರೆ ಅವಾಗ ಚೇಂಜ್ ಮಾಡ್ಕೊಳ್ಳಿಕ್ಕೆ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಇರುತ್ತೆ. ಇಲ್ಲಿ ಬಂದು ನಿಮ್ಮ ಆಟೋಮೆಟಿಕ್ಲಿ ಆಧಾರ್ ನಂಬರ್ನಲ್ಲಿ ಇರ್ತಕ್ಕಂಥ ಹೆಸರನ್ನ ಟೈಪ್ ಮಾಡ್ಕೊಂಡು ಆಧಾರ್ ಸಂಖ್ಯೆನ ಟೈಪ್ ಮಾಡಿಕೊಂಡು ನಂತರ ಇಲ್ಲಿ ಸಬ್ಮಿಟ್ ಮಾಡಿದರೆ ಸಾಕು. ನಿಮ್ಮ ಆಧಾರ್ ನಂಬರ್ನಲ್ಲಿ ಇರ್ತಕ್ಕಂಥ ಹೆಸರು ಏನು ಅಪ್ಡೇಟ್ ಇರುತ್ತೆ, ಸೊ ಅದು ಕೂಡ ಅಪ್ಡೇಟ್ ಆಗುತ್ತೆ ಫ್ರೆಂಡ್ಸ್. ಸೊ ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು, ಸರ್ ನಮ್ಮದು ಚೆಕ್ NPC ಮ್ಯಾಪಿಂಗ್ನ ಯಾವ ಥರ ಮಾಡ್ಕೋಬೇಕು ಏನಂತ. ಎಸ್ ಫ್ರೆಂಡ್ಸ್, ಇಲ್ಲಿ NPC ಮ್ಯಾಪಿಂಗ್ ಆಗಿದೆಯಿಲ್ಲ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಸೊ ನಿಮ್ಮ SSP ID ನ ಅದು ತೋರಿಸಿಕೊಡುತ್ತೆ. ಸೊ ನಿಮ್ಮದು ಸೀಡಿಂಗ್ ಆಗಿದೆ ಅಥವಾ ಇಲ್ಲ, ಸೀಡೆಡ್ ಇತ್ತಂದರೆ ಯಾವಾಗ ಸೀಡಿಂಗ್ ಆಗಿದೆ, ಆ್ಯಕ್ಟಿವ್ ಇದೆ ಅಥವಾ ಇಲ್ಲ ಅಂತಲೂ ಕೂಡ ತೋರಿಸ್ಕೊಡುತ್ತೆ. ಮತ್ತು ಯಾವ ಅಕೌಂಟ್ನಲ್ಲಿ ಯಾವ ಅಕೌಂಟ್ ಇದೆ ಅಂತಲೂ ಕೂಡ ಇಲ್ಲಿ ತೋರಿಸ್ಕೊಡ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಮ್ಮದು ಯಾವ ಥರ ಅಪ್ಡೇಟ್ ಮಾಡಬೇಕು ಏನು, ಮತ್ತು ಅದೇನು ಸ್ಟೂಡೆಂಟ್ ಜೆಂಡರ್ ಕೂಡ ಹಾಕಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೆ. ಸೊ ಆವಾಗ ಆಧಾರ್ ನಂಬರ್ನ ಎಂಟ್ರಿ ಮಾಡಿಕೊಂಡು, ಸೊ ಹೆಸರು ಯಾವ ಥರ ಇದೆ ಅದನ್ನು ಮಾಡಿಕೊಂಡು ನಿಮ್ದು ಯಾವ ಜೆಂಡರ್ ಆಗಬೇಕಾಗಿತ್ತು, ಸೊ ಅದನ್ನು ಪ್ರೊಸೀಡ್ ಮಾಡಿದರೆ ಸಾಕು. ಅದ್ರ ಹಾಕ್ತಾ ಇರಬೇಕಾದ್ರೆ ಗಂಡು ಹೆಣ್ಣು ಚೇಂಜಸ್ ಆಗಿತ್ತು ಅಂದರೆ ಟಿಕ್ ಮಾಡಬೇಕಾದ್ರೆ ಕರೆಕ್ಷನ್ಸ್ ಇತ್ತಂದರೆ ಅದನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಮೆಸೇಜ್ ಮಾಡಿ ಕೇಳ್ತಾಯಿದ್ರು. ಸೊ ಹಾಗಾಗಿ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.